ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಯ ಕಾರು ಮತ್ತೆ ಬೈಕಿಗೆ ಬೆಂಕಿ ಹಚ್ಚಲಾಗಿದೆ. 2 ಕಾರು ಮತ್ತು ಬೈಕ್ಗೆ ರಾಹುಲ್ ಎಂಬಾತ ಬೆಂಕಿ ಇಟ್ಟಿದ್ದಾನೆ. ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮನೆ ಮುಂದೆ ನಿಂತಿದ್ದಂಥ ಯುವತಿಯ ಕಾರು ಮತ್ತು ಬೈಕ್ಗೆ ಬೆಂಕಿ ಹಚ್ಚಲಾಗಿದೆ. ಸುಬ್ರಹ್ಮಣ್ಯಪುರ ಅಪಾರ್ಟ್ಮೆಂಟ್ನ ಬಳಿ ಬೆಂಕಿ ಹಚ್ಚಿ ಈ ಕೃತ್ಯ ಎಸಗಲಾಗಿದೆ. ಸ್ನೇಹಿತರನ್ನ ಕರ್ಕೊಂಡು ಹೋಗಿ ರಾಹುಲ್ ಎಂಬಾತ ಈ ಕೃತ್ಯ ಎಸಗಿದ್ದಾನೆ. ಘಟನೆ ಸಂಬಂಧ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ ಲವ್ ಪ್ರಪೋಸಲ್ ಒಪ್ಪಿಲ್ಲ ಅನ್ನೋ ಕಾರಣಕ್ಕೆ ಈ ತರ ಕಿಡಿಗೇಡಿತನ ಮೆರೆದಿರುವಂತಹ ಕೃತ್ಯ ಏನ್ ತಿಳಿದು ಬರ್ತಾ ಇದೆ ಈ ಬಗ್ಗೆ? ವಿಜಯ್, ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ಪಾಗಲ್ ಪ್ರೇಮಿಯೊಬ್ಬ ಯುವತಿ ಮನೆಯ ಮುಂದೆ ನಿಲ್ಲಿಸಿದ್ದಂಥ ಬೈಕ್ ಹಾಗೆ ಆಕೆಯ ಅಪಾರ್ಟ್ಮೆಂಟ್ನಲ್ಲಿದ್ದಂಥ 2 ಕಾರುಗಳಿಗೆ ಬೆಂಕಿ ಹಚ್ಚಿದಂಥ ಒಂದು ಘಟನೆ ಏನಿದೆ ಅದು ನಡೆದಿರುವಂಥದ್ದು. ಒಂದು ಅವರ ಮನೆ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತೆ, ಹಾಗೆ ಅಪಾರ್ಟ್ಮೆಂಟ್ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿಕ್ಕಕಲ್ಲಸಂದ್ರದ ಬಳಿಯಲ್ಲಿ ಬರುವಂಥದ್ದು. ಆ ಒಂದು ಅಪಾರ್ಟ್ಮೆಂಟ್ಗೆ ನಿನ್ನೆ ರಾತ್ರಿ ಈತ ಎಂಟ್ರಿಯನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ರಾಹುಲ್ ಬಂದಂಥ ವೇಳೆಯಲ್ಲಿ ಅಲ್ಲಿದ್ದಂಥ ಸೆಕ್ಯೂರಿಟಿ ಗಾರ್ಡ್ ಏನಿರ್ತಾರೆ ಅವರು ಆತನನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆತನಿಗೆ ಹಲ್ಲೆಯನ್ನು ಮಾಡಿ ಸೀದಾ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ಹೋಗ್ತಾನೆ. ಅಲ್ಲಿ ಗಾಡಿ ನಿಂತಿರುತ್ತೆ, ಆ ಒಂದು ಕಾರಿಗೆ ಬೆಂಕಿಯನ್ನು ಹಚ್ಚುತ್ತಾನೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದಂಥ ಇನ್ನೊಂದು ಕಾರ್ಗೂ ಕೂಡ ಬೆಂಕಿ ತಗುಲಿಕೊಳ್ಳುತ್ತೆ. 2 ಕಾರುಗಳು ಸುಟ್ಟು ಭಸ್ಮವಾಗಿರುವಂಥದ್ದು. ಅಕ್ಕಪಕ್ಕದಲ್ಲಿ ಇನ್ನೂ ಕೂಡ ಸಾಕಷ್ಟು ಕಾರುಗಳಿರುತ್ತೆ. ಆದರೆ ತಕ್ಷಣವೇ ಸೆಕ್ಯೂರಿಟಿಗಳು ತಕ್ಷಣ ಬಂದು ಬೆಂಕಿಯನ್ನು ನಂದಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅನಂತರದಲ್ಲಿ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ಆಗಬೇಕಾಗಿದ್ದಂಥ ಒಂದು ದೊಡ್ಡ ಅನಾಹುತ ಏನಿದೆ ಅದು ತಪ್ಪಿದೆ ಅಂತಲೇ ಹೇಳ್ಬೋದು. ಒಂದೊಮ್ಮೆ ಸೆಕ್ಯೂರಿಟಿಗಳೇನಾದರೂ ಆ ಒಂದು ಕ್ಷಣದಲ್ಲಿ ಎಚ್ಚೆತ್ತುಕೊಳ್ಳದೇ ಇದ್ದಿದ್ರೆ ಖಂಡಿತವಾಗಿಯೂ ಕೂಡ ಇನ್ನೊಂದಿಷ್ಟು ಕಾರುಗಳು ಬೆಂಕಿಗೆ ಆಹುತಿ ಆಗ್ತಾ ಇತ್ತು. ಒಂದೊಮ್ಮೆ ಬೆಂಕಿಗೆ ಆಹುತಿ ಆಗಿದ್ರೆ ಅಪಾರ್ಟ್ಮೆಂಟ್ಗೆ ಸಂಪೂರ್ಣವಾಗಿ ಬೆಂಕಿ ತಗುಲುವಂಥ ಒಂದು ಸಾಧ್ಯತೆಯೂ ಇತ್ತು ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ನು ರಾಹುಲ್ ಒಂದಿಗೆ ಬಂದಂಥ 3 ರಿಂದ 4 ಜನ ಹುಡುಗರು ಬಂದಿದ್ರು, ಅವರು ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ಆರೋಪ ಏನಿದೆ ಅದು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಸುಬ್ರಹ್ಮಣ್ಯಪುರ ಪೊಲೀಸರು ಕೂಡ CCTVಯನ್ನು ಪಡೆದು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರು ಎಲ್ಲಿಂದ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ಅವರು ಎಸ್ಕೇಪ್ ಆಗಿರೋದ್ರಿಂದಾಗಿ ಅವರ ಒಂದು ಪತ್ತೆಗಾಗಿ ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಲಾಗಿದೆ. ಹಾಗೆ ಅವರು ಎಲ್ಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ರಾಹುಲ್ನ ಮೊಬೈಲ್ ನಂಬರನ್ನು ಪಡೆದು ಕೂಡ ಆತನ ಲಾಸ್ಟ್ ಲೊಕೇಶನ್ ಯಾವುದು ಅನ್ನೋದನ್ನು ಕೂಡ ಟ್ರೇಸ್ ಮಾಡಲಾಗ್ತಾ ಇದೆ. ಹಾಗೆ CDR ಅನ್ನು ಕೂಡ ಪಡೆಯಲಾಗಿರುವಂಥದ್ದು. ಅಂದರೆ ಆತನೊಂದಿಗೆ ಇನ್ನು ಬಂದಂಥ ಉಳಿದ ಸ್ನೇಹಿತರು ಯಾರ್ಯಾರು, ಅವರು ಯಾವಾಗಿನಿಂದ ಈತನೊಂದಿಗೆ ಕಾಂಟ್ಯಾಕ್ಟ್ನಲ್ಲಿದ್ದರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಇಲ್ಲಿ ರಾಹುಲ್ ಹಾಗೆ ಆತನ ಸ್ನೇಹಿತರು ಮಾಡಿರುವಂಥ ಒಂದು ಕೃತ್ಯ ಏನಿದೆ ಅದಕ್ಕೆ ಅಲ್ಲಿನ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಕೃತ್ಯಗಳು ಆದಂಥ ವೇಳೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಇಡೀ ಅಪಾರ್ಟ್ಮೆಂಟೇ ಸುಟ್ಟು ಹೋಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗೆ ಅಲ್ಲಿ ಸಾಕಷ್ಟು ಜನ ಜೀವನವನ್ನು ಮಾಡ್ತಾ ಇರ್ತಾರೆ. ಅವರ ಜೀವಕ್ಕೆ ಹೊಣೆ ಯಾರು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವವಾಗುತ್ತೆ. ರಾಹುಲ್ ಈ ರೀತಿಯಾಗಿ ಮಾಡಲಿಕ್ಕೆ ಪ್ರೀತಿಯ ನಿರಾಕರಿಸಿದ್ದೇ ಕಾರಣನಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಇನ್ನೊಂದು ಕಡೆಯಲ್ಲಿ ತನಿಖೆ ಆಗ್ತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.